ಭಾರತದ ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ನಮಗೆ ಯಾರ್ಯಾರ ಹೆಸರು ನೆನಪಾಗುತ್ತೆ? ಬಹುಶಃ ಗಾಂಧಿ, ನೆಹರು, ಭಗತ್ ಸಿಂಗ್ ಅಲ್ವಾ? ಆದರೆ ಇತಿಹಾಸದ ಪುಟಗಳಲ್ಲಿ ಎಷ್ಟೋ ಜನ ಹೀರೋಗಳು ಮರ್ತೋಗಿದ್ದಾರೆ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂತಹ ಒಬ್ಬ ಧೈರ್ಯಶಾಲಿ ಕ್ರಾಂತಿಕಾರಿಯ ಬಗ್ಗೆ. ಅವರೇ ಅಂಬಿಕಾ ಚಕ್ರವರ್ತಿ, ಚಿತ್ತಗಾಂಗ್ ಕ್ರಾಂತಿಯ ಹಿಂದಿದ್ದ ಪ್ರಮುಖ ವ್ಯಕ್ತಿ. ಸರಿ, ನಾವೀಗ 1930ನೇ ಇಸ್ವಿಗೆ ಹೋಗೋಣ. ಏಪ್ರಿಲ್ 18ನೇ ತಾರೀಕು. ಆ ಒಂದು ದಿನ ಬ್ರಿಟಿಷ್ ಸಾಮ್ರಾಜ್ಯದ ಬುಡವನ್ನೇ ಅಲುಗಾಡಿಸ್ಬಿಡ್ತು. ಚಿತ್ತಗಾಂಗ್ ನದಿ ನಡೆದಿದ್ದು ಕೇವಲ ಒಂದು ದಾಳಿ ಆಗಿರಲಿಲ್ಲ, ಅದೊಂದು ಧೈರ್ಯದ ಸಂಕೇತ. ಬ್ರಿಟಿಷರ ಅಧಿಕಾರಕ್ಕೆ ನೇರವಾಗಿ ಸವಾಲಾಕಿದ ಆ ಘಟನೆಯೇ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿ. ಸಾಮಾನ್ಯವಾಗಿ ಪ್ರತಿಯೊಂದು ದೊಡ್ಡ ಕ್ರಾಂತಿ ಹಿಂದೆ ಒಬ್ಬರು ಮಾಸ್ಟರ್ ಮೈಂಡ್ ಇರ್ತಾರೆ. ಈ ಚಿತ್ತಗಾಂಗ್ ದಾಳಿಯ ಹಿಂದಿದ್ದ ಪ್ರಮುಖ ತಂತ್ರಜ್ಞನೇ ನಮ್ಮ ಅಂಬಿಕಾ ಚಕ್ರವರ್ತಿ. ಇವರು ಮಾಸ್ಟರ್ ದಾ ಅಂತಾನೆ ಫೇಮಸ್ ಆಗಿದ್ದ ಸೂರ್ಯ ಸೇನವರ ಅತ್ಯಂತ ನಂಬಿಕಸ್ಥ ಬಂಟ. ಹಾಗಿದ್ರೆ ಇವರ ಹೋರಾಟದ ವೇದಿಕೆ ಯಾವುದಾಗಿತ್ತು? ಅದುವೇ ಇಂಡಿಯನ್ ರಿಪಬ್ಲಿಕನ್ ಆರ್ಮಿ. ಇದು ಯುಗಾಂತರ್ನಂತಹ ಸಂಘಟನೆಗಳಿಂದ ಸ್ಫೂರ್ತಿ ಪಡೆದಿತ್ತು. ಅವರ ಗುರಿ ಒಂದೇ ಆಗಿತ್ತು, ಅದು ತುಂಬಾ ಸ್ಪಷ್ಟವಾಗಿತ್ತು. ಮಾತುಕತೆಗಳಿಂದ ಏನು ಪ್ರಯೋಜನ ಇಲ್ಲ, ಶಸ್ತ್ರಾಸ್ತ್ರಗಳ ಮೂಲಕವೇ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕಬೇಕು ಅನ್ನೋದು. ಈ ಇಡೀ ದಾಳಿಯಲ್ಲಿ ಒಂದೊಂದು ಸಣ್ಣ ಹೆಜ್ಜೆಯೂ ಬಹಳ ಮುಖ್ಯವಾಗಿತ್ತು. ಆದರೆ ಈ ಇಡೀ ಯೋಜನೆಯ ಒಂದು ಪ್ರಮುಖ ಜವಾಬ್ದಾರಿ ಇದ್ದಿದ್ದು ಅಂಬಿಕಾ ಚಕ್ರವರ್ತಿ ಅವರ ಹೆಗಲ ಮೇಲೆ. ಅವರ ಕಡೆಯಿಂದ ಒಂದು ಸಣ್ಣ ತಪ್ಪು ನಡೆದಿದ್ದರೂ ಸಹ ಇಡೀ ಕ್ರಾಂತಿಯೇ ವಿಫಲವಾಗುವ ಸಾಧ್ಯತೆ ಇತ್ತು. ಅವರ ಪ್ಲಾನ್ ಎಷ್ಟು ಚಾಣಾಕ್ಷತನದಿಂದ ಕೂಡಿತ್ತು ಅಂತ ನೋಡಿ. ಚಿತ್ತಗಾಂಗ್ ಪಟ್ಟಣವನ್ನ ಹೊರಗಿನ ಜಗತ್ತಿನಿಂದ ಸಂಪೂರ್ಣವಾಗಿ ಕಟ್ ಮಾಡೋದು. ಅದಕ್ಕವ್ರು ಮಾಡಿದ್ದೇನು ಅಂದ್ರೆ ಟೆಲಿಫೋನ್ ಮತ್ತು ಟೆಲಿಗ್ರಾಫ್ ಲೈನ್ಗಳನ್ನೆಲ್ಲ ಕತ್ತರಿಸಾಕಿದ್ದು. ಹೀಗೆ ಮಾಡಿದ್ರೆ ಬ್ರಿಟಿಷರಿಗೆ ಬೇರೆ ಕಡೆಯಿಂದ ಸಹಾಯ ಕೇಳೋಕ್ಕೂ ಆಗಲ್ಲ. ಇದೇ ಅಲ್ವಾ ಬ್ರಿಲಿಯಂಟ್ ಪ್ಲಾನ್. ದಾಳಿತೋ ಯಶಸ್ವಿಯಾಯಿತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯುವಿಲ್ಲ. ಬ್ರಿಟಿಷರು ಸುಮ್ಮನೆ ಕೂರುವವರಲ್ಲ ಅಲ್ವಾ? ಕ್ರಾಂತಿಕಾರಿಗಳು ಮತ್ತು ಬ್ರಿಟಿಷ್ ಸೈನ್ಯದ ನಡುವೆ ಒಂದು ದೊಡ್ಡ ಹೋರಾಟವೇ ಶುರುವಾಯಿತು. ಅಲ್ಲಿಂದ ತಪ್ಪಿಸಿಕೊಂಡ ಕ್ರಾಂತಿಕಾರಿಗಳು ಜಲಾಲಾಬಾದ್ ಗುಡ್ಡದಲ್ಲಿ ಆಶ್ರಯ ಪಡೆದರು. ಆದರೆ ಬ್ರಿಟಿಷ್ ಸೈನ್ಯ ಅವ್ರನ್ನ ಸುತ್ತುವರೆದು ಬಿಟ್ಟು. ಅಲ್ಲಿ ನಡೆದದ್ದು ಯುದ್ಧಕ್ಕಿಂತ ಹೆಚ್ಚಾಗಿ ಒಂದು ಅಸಮಾನ ಹೋರಾಟ. ಇತಿಹಾಸದಲ್ಲಿ ಇದನ್ನ ಜಲಾಲಾಬಾದ್ ಗುಡ್ಡದ ಕದನ ಅಂತಾನೇ ಕರೆಯಲಾಗುತ್ತೆ. ಆ ಭೀಕರ ಕಾಳಗದಲ್ಲಿ ಅಂಬಿಕಾ ಚಕ್ರವರ್ತಿಯವರಿಗೆ ತುಂಬಾ ಗಂಭೀರವಾಗಿ ಗಾಯಗಳಾದವು. ಹೋರಾಡೋ ಶಕ್ತಿ ಕಳೆದುಕೊಂಡ ಅವರು ಕೊನೆಗೂ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ರು. ಇದು ಆ ಕ್ರಾಂತಿಕಾರಿ ಚಳವಳಿಗೆ ಬಿದ್ದ ಒಂದು ದೊಡ್ಡ ಹೊಡೆತವಾಗಿತ್ತು. ಇನ್ನು ಬ್ರಿಟಿಷರ ನ್ಯಾಯಾಲಯದಲ್ಲಿ ಏನಾಗಬೇಡ, ದೇಶಕ್ಕಾಗಿ ಹೋರಾಡಿದ ಈ ವೀರನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಇಷ್ಟಕ್ಕೆ ಅವರ ಕತೆ ಮುಗಿತಾ? ಅವರ ಹೋರಾಟದ ಕಿಚ್ಚು ಇಲ್ಲಿಗೆ ಆರಿಹೋಯ್ತಾ? ಆದ್ರೆ ವಿಧಿಯ ನಿರ್ಣಯ ಬೇರೆ ಇತ್ತು. ಅವರ ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಗೆ ಇಳಿಸಲಾಯಿತು. ಅವರನ್ನ ಅಂಡಮಾನ್ನ ಆ ಭಯಾನಕ ಸೆಲ್ಯುಲರ್ ಜೈಲಿಗೆ ಕಳಿಸಲಾಯಿತು. ಆಗೆಲ್ಲ ಅದನ್ನ ಕಾಲಾಪಾನಿ ಅಂತಿದ್ರು. ಯಾಕೆಂದ್ರೆ ಅಲ್ಲಿಗೆ ಹೋದರೂ ವಾಪಸ್ ಬರೋದು ಬಹುತೇಕ ಅಸಾಧ್ಯವಾಗಿತ್ತು. ಹಲವಾರು ವರ್ಷಗಳು ಕಳೆದವು. ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಜೈಲಿನಿಂದ ಹೊರಬಂದ ಅಂಬಿಕಾ ಚಕ್ರವರ್ತಿಯವರ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯಿತು. ಅವರ ಹೋರಾಟದ ದಾರಿ ಬದಲಾಯಿತೇ ಹೊರತು ದೇಶ ಸೇವೆಯ ಉದ್ದೇಶ ಮಾತ್ರ ಬದಲಾಗಲಿಲ್ಲ. ಅವರ ಬದುಕಿನ ಈ ಬದಲಾವಣೆ ನಿಜಕ್ಕೂ ಒಂದು ಅದ್ಭುತ. ನೋಡಿ, ಒಂದು ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಗನ್ ಹಿಡಿದು ಹೋರಾಡಿದ ವ್ಯಕ್ತಿ ಸ್ವಾತಂತ್ರ್ಯದ ನಂತರ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಜನರ ಸೇವೆ ಮಾಡೋಕೆ ಮುಂದಾದ್ರು. ಕ್ರಾಂತಿಕಾರಿಯಿಂದ ಜನಪ್ರತಿನಿಧಿಯಾದ ಅವರ ಜರ್ನಿ ಇದು. ಹೌದು, 1952ರಲ್ಲಿ ನಡೆದ ಚುನಾವಣೆಯಲ್ಲಿ ಅವರು ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪಶ್ಚಿಮ ಬಂಗಾಳ ವಿಧಾನಸಭೆಗೆ ಎಂಎಲ್ಎ ಆಗಿ ಆಯ್ಕೆಯಾದರು. ಹೋರಾಟದ ದಾರಿ ಬದಲಾದರೂ ಜನರ ಸೇವೆ ಮಾಡಬೇಕೆಂಬ ಗುರಿ ಮಾತ್ರ ಹಾಗೆಯೇ ಇತ್ತು. ಅಂಬಿಕಾ ಚಕ್ರವರ್ತಿಯವ ಜೀವನ ಕೇವಲ ಒಂದು ಕಥೆಯಲ್ಲ, ಅದೊಂದು ಸ್ಫೂರ್ತಿದಾಯಕ ಅಧ್ಯಾಯ. ಅವರ ಜೀವನದ ಪಯಣ ಮತ್ತು ಅವರು ನಮಗೆ ಬಿಟ್ಟು ಹೋದ ಪರಂಪರೆಯನ್ನು ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ನೋಡಿ, ಅವರ ಜೀವನದ ಕೆಲವು ಪ್ರಮುಖ ಘಟ್ಟಗಳು. 1892ರಲ್ಲಿ ಚಿತ್ತಗಾಂಗ್ನಲ್ಲಿ ಜನಿಸಿದರು. ಯುಗಾಂತರ್ ಮತ್ತು ಇಂಡಿಯನ್ ರಿಪಬ್ಲಿಕನ್ ಆರ್ಮಿಯಂತಹ ಸಂಘಟನೆಗಳ ಮೂಲಕ ಕ್ರಾಂತಿಯ ಕಿಡಿ ಹೊತ್ತಿಸಿದರು. ಆದರೆ ದುರಂತ ಅಂದ್ರೆ ಇಂತಹ ಮಹಾನ್ ಹೋರಾಟಗಾರ 1962ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಒಂದು ರಸ್ತೆ ಅಪಘಾತದಲ್ಲಿ ನಿಧನರಾದರು. ಅಂಬಿಕಾ ಚಕ್ರವರ್ತಿಯವರ ಜೀವನ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ಒಂದು ದೊಡ್ಡ ಹೋರಾಟದಲ್ಲಿ ತೆರೆಮರೆಯಲ್ಲಿ ಉಳಿಯುವ ಪ್ರತಿಯೊಬ್ಬ ವ್ಯಕ್ತಿಯ ಪಾತ್ರ ಎಷ್ಟು ಮುಖ್ಯ? ಇಂತಹ ಎಷ್ಟೋ ನಾಯಕರನ್ನ ನಾವು ಮರೆತುಬಿಟ್ಟಿದ್ದೇವಾ? ಒಂದು ಕ್ಷಣ ಯೋಚಿಸಿ ನೋಡಿ.